ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾಭಾರತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಎಂದು ಪ್ರಗತಿಪರ ಚಿಂತಕರ ವೇದಿಕೆ ಕಾರ್ಯದರ್ಶಿ ಕೃಷ್ಣಮೂರ್ತಿ ಆರೋಪಿಸಿದರು. ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರುವ ಭಾರತಿ ಪ್ರೌಢಶಾಲೆಯಲ್ಲಿ ಬಹುತೇಕ ದಲಿತ ಮತ್ತು ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವರಾಗಿದ್ದು, ಈ ಶಾಲೆಯಲ್ಲಿ ಮಕ್ಕಳನ್ನು ಬಿಸಿಯೂಟದ ಕೆಲಸಕ್ಕೆ ಶಾಲಾ ಕೊಠಡಿ, ಶೌಚಾಲಯ, ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಲು ಬಳಸಲಾಗುತ್ತಿದೆ. ವಿದ್ಯೆ ನೀಡುವುದರ ಬದಲು ಕೆಲಸ ಮಾಡಿಸಲಾಗುತ್ತಿದೆ ಎಂದು ಪ್ರಗತಿಪರ ಸಂಘಟನೆಯು ಆರೋಪಿಸಿತು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕರ ವೇದಿಕೆಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳನ್ನು ಈ ರೀತಿ ಬಳಸುತ್ತಿರುವುದು ಕಾನೂನು ಬಾಹಿರ ಅಲ್ಲದೆ ವಿದ್ಯಾಭಾರತಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದು ಡಿ ದರ್ಜೆ ನೌಕರರಿಂದ ಬೋಧನೆ ಮಾಡಿಸಲಾಗುತ್ತಿದೆ. ಶನಿವಾರದಂದು ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟ ನೀಡಬೇಕು, ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಮೀಲಾಗಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಶೌಚಾಲಯ ಸ್ವಚ್ಛಗೊಳಿಸಲು ವಿದ್ಯಾರ್ಥಿಗಳನ್ನು ಬಳಸಿದ ಶಿಕ್ಷಕರನ್ನು ದಲಿತ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಕಾನೂನು ಬಾಹಿರವಾಗಿ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದು ಆ ಸಂಸ್ಥೆ ಮತ್ತು ಆಡಳಿತ ಮಂಡಳಿಯ ದುರುದ್ದೇಶ. ಅದು ಯಾಕೆ ಅಂತಂದರೆ, ಬಿಸಿ ಊಟಕ್ಕೆ ಅನ್ನ ಬಸಿಯೋದು ಕೂಡ ಮಕ್ಕಳನ್ನ ಬಳಸ್ಕೊಳ್ತಾರೆ. ಹೆಚ್ಚಿನ ಅಂಶ ದಲಿತರ ಮಕ್ಕಳು ಇರೋದಲ್ಲಿ ಬಡ ಮಕ್ಕಳು. ಅಂಥ ಮಕ್ಕಳನ್ನ ಇವತ್ತು ಒಂದು ಶೋಷಣೆ ರೀತಿ ನೋಡ್ತಾ ಇದೆಯಾರಲ್ಲ, ಇದು ಆ ಸಂಸ್ಥೆಗೆ ಮತ್ತು ಆ ಸ್ಕೂಲಿಗೆ ಕಳಂಕ ತಂದಂಗೆ. ಅನಂತರ ಈ ಮಕ್ಕಳನ್ನು ಬೇಲಿ ಕಡಿಯೋದಕ್ಕೆ, ಅಂಗಳ ಗುಡಿಸೋದಕ್ಕೆ, ಶೌಚಾಲಯ ತೊಳೆಯೋದಕ್ಕೆ, ಬಿಸಿ ಊಟ ಮಾಡೋದಕ್ಕೆ ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ. ಇದು ಏನೊಂದು ಸೂಚಿಸುತ್ತೆ ಅಂತಂದರೆ, ಈ ಸಂಸ್ಥೆಗೆ ಯಾರು ಕೂಡ ಹೇಳರ್ ಕೇಳರಿಲ್ದಂಗೆ ಆಗಿದೆ. ಇಡೀ ಮೇಲಧಿಕಾರಿಗಳು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಅಂತ ಕಾಣಿಸುತ್ತೆ. ಶನಿವಾರ, ಪ್ರತಿ ದಿವಸ ಶನಿವಾರ ಮಕ್ಕಳಿಗೆ ಊಟ ಕೊಡಬೇಕು, ಆದರೆ ಇದುವರೆಗೂ ಕೂಡ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಬಿ ಒ ಅವರಿಗೂ ಕೂಡ ಗಮನಕ್ಕೆ ಬಂದಿದೆ. ಅವರು ಕೂಡ ಸುಮ್ಮನೆ ತಟಸ್ಥ ಆಗಿದ್ದಾರೆ. ಇದರ ಉದ್ದೇಶ ಏನು ಅಂತಂದರೆ, ಬಿ ಒ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ. ಅದು ಅನಂತರ ಅಲ್ಲಿ ವಿಜ್ಞಾನ ಶಿಕ್ಷಕರಿಲ್ಲ. ಆ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಿಲ್ಲ. ಆ ವಿಜ್ಞಾನ ಶಿಕ್ಷಕರಿಲ್ಲ ಜಾಗಕ್ಕೆ ಈ ಡಿ ದರ್ಜೆ ನೌಕರ ಇರೋಂಥವ್ರನ್ನ ಟೈಮ್ ಟೇಬಲ್ ಅಳವಡಿಸಿ, ಇದೇ ಮುಖ್ಯ ಶಿಕ್ಷಕರು ಪುಟ್ಟಪ್ಪನವರು ಅಳವಡಿಸಿ ಇವತ್ತು ಪಾಠ ಮಾಡಿಸ್ತಾ ಇದ್ದಾರೆ. ಯಾವ ನಿಯಮದಡಿ ಮಾಡ್ತಾ ಇದ್ದಾರೆ ಡಿ ದರ್ಜೆ ನೌಕರರಿಂದ ಶಾಲೆಯಲ್ಲಿ? ಇದನ್ನ ಶಾಲಾ ಮುಖ್ಯೋಪಾಧ್ಯಾಯರ ಮೇಲೆ ಶಿಕ್ಷಣ ಇಲಾಖೆ ಕ್ರಮ ತಗೋಬೇಕು. ಒಂದು. ಅನಂತರ ಈ ಮಕ್ಕಳನ್ನ ಶೌಚಾಲಯ ತೊಳಸಿದಾರಲ್ಲ, ಈ ಶೌಚಾಲಯ ತೊಳಸಿರೋ ಅಂಥ ಮಕ್ಕಳನ್ನ ಅಟ್ರಾಸಿಟಿ ಕೇಸ್ ನಡಿ ಮುಖ್ಯೋಪಾಧ್ಯಾಯರನ್ನ ಮೊಕದ್ದಮೆ ಹೂಡಿ ಅರೆಸ್ಟ್ ಮಾಡಬೇಕು. ಇದು ನಮ್ಮ ಹೋರಾಟ. ಇದೆಲ್ಲದನ್ನು ಕೂಡ ನಡ್ಸ್ಕೊಂತ ಇರೋದನ್ನ ಈ ಶಾಲೆಯ ವಿರುದ್ಧವಾಗಿ ನಾವು ಖಂಡಿಸ್ತೀವಿ. ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಖಾಸಗಿ ಬಸ್ ಸೇವೆಗಳನ್ನು ಸ್ಥಗಿತಗೊಳಿಸುವುದಾಗಿ ಜಿಲ್ಲಾ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ಕಾರ್ಯಾಧ್ಯಕ್ಷ ಕೆಕೆ ಬಾಲಕೃಷ್ಣ ಎಚ್ಚರಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಖಾಸಗಿ ಬಸ್ ಸೇವೆ ಸಲ್ಲಿಸುತ್ತಿರುವ ಮಾರ್ಗದಲ್ಲಿ ರಹದಾರಿ ಮಂಜೂರಾತಿ ಕೋರುವಂತಹ ಪ್ರಕರಣಗಳನ್ನು ತಂದಲ್ಲಿ ಖಾಸಗಿ ಬಸ್ಸುಗಳು ಪ್ರಸ್ತುತ ಕುಗ್ರಾಮಗಳಿಗೆ ನಿರಂತರವಾಗಿ ಸೇವೆಯನ್ನು ಒದಗಿಸುತ್ತಿವೆ. ಈ ಸೇವೆಯನ್ನು ನಿಲ್ಲಿಸಲಾಗುವುದು ಎಂದು ಜಿಲ್ಲಾ ಖಾಸಗಿ ಬಸ್ ಅಸೋಸಿಯೇಷನ್ ಕಾರ್ಯಾಧ್ಯಕ್ಷ ಕೆಕೆ ಬಾಲಕೃಷ್ಣ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮಲೆನಾಡಿನ ಕೆಲವು ಗ್ರಾಮಗಳ ರಸ್ತೆಗಳು ಹಾಳಾಗಿದ್ದರೂ ಖಾಸಗಿ ಬಸ್ಗಳು ನಷ್ಟದಲ್ಲಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೇವೆ ಒದಗಿಸಿದ್ದೇವೆ. ಆದರೂ ಕೆಎಸ್ಆರ್ಟಿಸಿಯವರು ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಸೇವೆ ಒದಗಿಸುತ್ತಿದ್ದಾರೆ. ಇದರಿಂದ ನಮಗೆ ನಷ್ಟವಾಗುತ್ತಿದೆ. ಈಗ ಖಾಸಗಿ ಬಸ್ಗಳು ಸಂಚರಿಸುವ ಮುಖ್ಯ ದಾರಿಗಳಲ್ಲಿ ಸಂಚರಿಸಲು ರಹದಾರಿ ಮಂಜೂರಾತಿ ಕೋರುವುದನ್ನು ನಿಲ್ಲಿಸದಿದ್ದಲ್ಲಿ ಕುಗ್ರಾಮಗಳಿಗೆ ಕಲ್ಪಿಸಿರುವ ಖಾಸಗಿ ಬಸ್ಗಳನ್ನು ಸ್ಥಗಿತಗೊಳಿಸಲಾಗುವುದು. ಇದರಿಂದ ಸಾರ್ವಜನಿಕರಿಗಾಗುವ ತೊಂದರೆಗಳಿಗೆ ಜಿಲ್ಲಾಡಳಿತವೇ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಟೋಟಲ್ ಗುಡ್ಡಗಾಡು ಪ್ರದೇಶದಲ್ಲಿ ಖಾಸಗಿ ಬಸ್ಗಳು ಹೆಚ್ಚು ಕಮ್ಮಿ 60 ಭಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಪ್ರೈವೇಟ್ ಬಸ್ ಓಡ್ತಿದೆ. ಹೆಚ್ಚು ಕಮ್ಮಿ 400 ಬಸ್ಗಳು ನಮ್ಮ ಜಿಲ್ಲೆಯಲ್ಲಿ ಓಡುತ್ತಿದೆ. ಅದಕ್ಕೆ ಹೆಚ್ಚು ಕಮ್ಮಿ ಸರ್ಕಾರಕ್ಕೆ ಒಂದು 6 ಕೋಟಿ ಟ್ಯಾಕ್ಸ್ ಕಟ್ತಿದ್ದೀವಿ. ಪ್ಲಸ್ 2500 ನೌಕರರು ನಾವು ಅದಕ್ಕೆ ಅವಲಂಬನೆ ಆಗಿದ್ದಾರೆ. ಆದರೆ ಇವತ್ತಿನ ದಿನಗಳಲ್ಲಿ KSRTC ಅನಾವಶ್ಯಕ ಕಿರಿಕಿರಿಯಿಂದ ಅವರು ಇಂಟೀರಿಯರ್ ಪ್ಲೇಸ್ ರನ್ ಆಗೋದಿಲ್ಲ. ಗುಡ್ಡಗಾಡು ಪ್ರದೇಶದಲ್ಲಿ ನಾವು ರನ್ ಮಾಡಬೇಕು, ಮೇನ್ ರೋಡಲ್ಲಿ ಅವರು ಬಂದು ಹೋಗೋದ್ರಿಂದ ನಮಗೆ ನಷ್ಟ ಆಗ್ತಿದೆ. ಮತ್ತೆ ಯಾವುದೇ ಈಗ 2 ವರ್ಷದ ಮೀಟಿಂಗ್ ಆಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. 2 ವರ್ಷದಿಂದ ಹಲವು ಬಾರಿ ಮೀಟಿಂಗ್ ಆಗಿದೆ. ಆದರೆ ಕಾನೂನಲ್ಲಿ ತೊಡಕಿತ್ತು. ಕಾನೂನಲ್ಲಿ ಪರ್ಮಿಟ್ ಗ್ರಾಂಟ್ ಆಗುವಂಗಿಲ್ಲ. 68 CA ಪ್ರಕಾರ ಪರ್ಮಿಟ್ಗಳು ರೂಟ್ ಸರ್ವೆ ಮಾಡಿ ಆ ರೂಟಲ್ಲಿ ನೀಡಿದೆಯಾ ಅಂತ, ಅವಶ್ಯಕತೆ ಇದೆಯಾ ಅಂತ ನೋಡಿಬಿಟ್ಟು ಅದಾದ ನಂತರದಲ್ಲಿ
ಜಾಗದಲ್ಲಿ ನೀಡಿದ್ರೆ ಸರ್ಕಾರಕ್ಕೆ ಇದು ಕೊಡಬೇಕು. ನೀಡಿದ್ರೆ ಸರ್ಕಾರಕ್ಕೆ ಇಂಥ ರೂಟ್ಗೆ ಅವಶ್ಯಕತೆ ಇದೆ, ಬೇಕು, ಬೇಡಿಕೆ ಇದೆ ಅಂತ ಮಾಡಿ ನಂತರದಲ್ಲಿ ಪರ್ಮಿಟ್ ಇಶ್ಯೂ ಆಗಬೇಕು. ಆದರೆ ಈಗ ಕೆಲವು ಸಲ ಬೆಳವಣಿಗೆಯಿಂದ ಕೆಲವರು ಯಾರ್ದೋ ಒತ್ತಡಕ್ಕೆ ಸುಮ್ಮನೆ ಯಾರು KSRTC ಅವರಿಗೆ TP ಕೊಡೋದು ಹೀಗೆ ಮಾಡ್ತಿದ್ದಾರೆ. ಅಂದ್ರೆ ಕಾನೂನನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಅದು ನಮಗೆ ತುಂಬಾ ತೊಂದರೆ ಆಗ್ತಿದೆ. ಕಾನೂನು ರೀತಿಯಲ್ಲಿ ಅವಶ್ಯಕತೆ ಇದ್ರೆ ಕೊಡ್ಲಿ, ಯಾವುದೇ ಆಗಲಿ ಕಾನೂನು ರೀತಿಯಲ್ಲಿ ಮಾಡಬೇಕಾಗುತ್ತೆ. ಮತ್ತೆ ನಮಗೆ ಇದೇ ತರ ತೊಂದರೆ ಆಗ್ತಿದ್ದು, ಕಾನೂನು ಪ್ರಕಾರ ನಡೆದೇನೆ ಉಲ್ಲಂಘನೆ ಮಾಡಿ ತೊಂದರೆ ಆಗ್ತಿದ್ರೆ ನಾವು ಹಳ್ಳಿ ರೂಟ್ಗಳದ್ದೆಲ್ಲ ಸ್ಥಗಿತಗೊಳಿಸುವ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿ ಜನಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಹಳ್ಳಿ ಜನಗಳು ನಮಗೆ ಸಹಕಾರ ಕೊಡಬೇಕು. ಈಗ ಏನಾಗುತ್ತೆ ಅಂದ್ರೆ ಹಳ್ಳಿ ಕಲ್ಗುಡ್ಡೆ ಇರ್ಬೋದು, ಮಾಳಿಂಗನಾಡು ಇರ್ಬೋದು, ಕಳ್ಕೋಡು ಇರ್ಬೋದು, ಆಮೇಲೆ ಕೊಂಡಲ್ಕಾನ್ ಇರ್ಬೋದು, ಶಿರ್ವಾಸೆ ಇರ್ಬೋದು, ಇಂಥ ಪ್ಲೇಸ್ಗಳಲ್ಲಿ ನಾವೇನು ರನ್ ಮಾಡ್ತಿದೆಯಾ ಅಲ್ಲಿಯ ಪ್ರಯಾಣಿಕರು ನಮಗೆ ಸಹಕಾರ ಕೊಡಬೇಕು. ಯಾಕೆಂದ್ರೆ ಇಂಥ ಪ್ಲೇಸಲ್ಲಿ ರನ್ ಆಗ್ತಿದೆ, ನಾವು KSRTC ಬಿಡುವುದರಿಂದ ನಮಗೆ ತೊಂದರೆ ಆಗುತ್ತೆ, ಇವ್ರಿಗೆ ತೊಂದರೆ ಆದರೆ ನಮಗೆ ತೊಂದರೆ ಆಗುತ್ತೆ ಎನ್ನುವ ಭಾವನೆಯಿಂದ ಅವರು ನಮಗೆ ಸಹಕಾರ ಕೊಡಬೇಕು. ಒಮ್ಮೆ ನೀವುಗಳೆಲ್ಲರೂ ಆ ರೂಟ್ಗಳು ನೋಡಿದ್ರೆ ನಾವು ಎಷ್ಟು ಕಷ್ಟಪಟ್ಟು ರನ್ ಮಾಡ್ತಿದ್ದೀವಿ ಅನ್ನುವ ಭಾವನೆ ನೀವು ಬರುತ್ತೆ. ರೋಡ್ ಸರಿ ಅಲ್ಲಲ್ಲ, ನಮಗೇನಾಗ್ತಿದೆ ಅಂದ್ರೆ ಅನಾವಶ್ಯಕ KSRTC ಅವರು ತೊಂದರೆ ಕೊಡ್ತಿದ್ದಾರೆ, ವಿತೌಟ್ ಪರ್ಮಿಟ್ ಓಡಿಸೋದು. ಆಮೇಲೆ ಕಾನೂನನ್ನ ಉಲ್ಲಂಘನೆ ಮಾಡಿ ಈಗ ಏನಾಗುತ್ತೆ ಅಂದ್ರೆ ನಾವು 30 ಪರ್ಮಿಟ್ ಹಾಕಿದ್ದೀವಿ, ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಾನೂನಲ್ಲಿ ಕೊಡ್ಲಿಕ್ಕೆ ಈಗ ತೊಡಕಿದೆ. ಆದರೂ ಇವರು ಪ್ರೈವೇಟ್ ಲಾಬಿಲಿ, ಖಾಸಗಿ ಬಸ್ ಲಾಬಿಲಿ ಇದಾಗ್ತಿಲ್ಲ, ಪರ್ಮಿಟ್ ಕೊಡ್ತಿಲ್ಲ ಅಂತ ಸುಮ್ಮನೆ ನಮ್ಮನ್ನ ಒಂಥರ ಕಳ್ಳನಾಯಕರಾಗಿ ಇದು ಮಾಡ್ತಿದ್ದಾರೆ. ಅದು ತಪ್ಪು. ಅದು ಹೌದು, KSRTC ಮೇಲೆ ಆರೋಪ ಮಾಡ್ತಿದೀವಿ. ಅವನು ಉಲ್ಲಂಘನೆ ಆದ್ರೆ ಜಿಲ್ಲಾಡಳಿತಕ್ಕೆ ನಾವು ಹಳ್ಳಿ ರೂಟ್ಗಳು ರನ್ ಮಾಡೋಕ್ಕಾಗಲ್ಲ. ಹಾಗಾಗಿ ತೊಂದರೆ ಆಗೋದು ಹಳ್ಳಿಯ ಜನಗಳಿಗೆ. ಮುಖ್ಯ ರಸ್ತೆ ಅವ್ರದ್ದೆಲ್ಲ ಏನಾಗಿದೆ ಅಂದ್ರೆ ಮುಖ್ಯ ರಸ್ತೆಯಲ್ಲಿ, ಉದಾಹರಣೆ ಶೃಂಗೇರಿ ಇರ್ಬೋದು, ಮೇನ್ ರೋಡ್ಗಳು ಎಲ್ಲಿದೆ ಅವ್ರದ್ದು ಇದೆ, ಹಾಕಿಲ್ಲ. ಈಗ 28 ಅರ್ಜಿ ಇದೆ ಅಂತ ಹೇಳಿದ್ರು, ಒಂದೇ ಒಂದು ಇಂಟೀರಿಯರ್ ಪ್ಲೇಸ್ ಅಪ್ಲಿಕೇಶನ್ ಏನಿಲ್ಲ. ಹಾಗಾಗಿ ಅದನ್ನು ನಮಗೆ ತೊಂದರೆ ಆದಲ್ಲಿ ನಾವು ಬಸ್ಗಳು, ಹಳ್ಳಿ ರೂಟ್ಗಳ ಬಸ್ಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡ್ತೀವಿ ನಾವು. ಅದಕ್ಕೆ ಆ ಇಂಟೀರಿಯರ್ ಪ್ಲೇಸ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಿರೋದನ್ನ ನೀವು ಕೆಲವು ಪ್ಲೇಸ್ಗಳು ಬಂದ್ರೆ ಅಲ್ಲಿಯ ಪ್ರಯಾಣಿಕರು ನೀವು ಅಭಿಪ್ರಾಯ ತಿಳಿದ್ರೆ ಅವಾಗ ಗೊತ್ತಾಗುತ್ತೆ ನಾವು ಯಾವ ತರ ಸರ್ವಿಸ್ ಕೊಡ್ತಿದೀವಿ ಅಂತ. ನಗರದ ಅರವಿಂದ ಮೋಟಾರ್ಸ್ ಕಳಪೆ ಗುಣಮಟ್ಟದ ವಾಹನಗಳನ್ನು ಪೂರೈಸುತ್ತಿದೆ ಎಂದು ಆರೋಪಿಸಿ ಗ್ರಾಹಕರು ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಟಾಟಾ ಕಂಪನಿಯ ವಾಹನಗಳನ್ನು ಪೂರೈಸುತ್ತಿರುವ ಪ್ರತಿಷ್ಠಿತ ಅರವಿಂದ ಮೋಟಾರ್ಸ್ ಲಿಮಿಟೆಡ್ ಕಳಪೆ ಗುಣಮಟ್ಟದ ಅಪೆ, ಟಾಟಾ ಏಸ್, ಟಾಟಾ ಮ್ಯಾಜಿಕ್ ಮುಂತಾದ ವಾಹನಗಳು ಕಳಪೆಯಾಗಿದ್ದು ವಾಹನಗಳು ಬೇಗ ಹಾಳಾಗುತ್ತವೆ ಎಂದು ಆರೋಪಿಸಿ ಅರವಿಂದ್ ಮೋಟಾರ್ಸ್ ಎದುರು ಗ್ರಾಹಕರು ಪ್ರತಿಭಟನೆ ನಡೆಸಿದರು. ಗ್ರಾಹಕರೊಬ್ಬರು ಮಾತನಾಡಿ, ವಾಹನಗಳು ಕಳಪೆ ಗುಣಮಟ್ಟವಾಗಿದ್ದು ಇಂಜಿನ್ ಹಾಗೂ ಟೈರ್ಗಳು ಬಹಳ ಬೇಗ ಹಾಳಾಗುತ್ತಿವೆ ಎಂದು ಆರೋಪಿಸಿದರು. ನಮಗೆ ರೆಸ್ಪಾನ್ಸ್ ಮಾಡೋರಿಲ್ಲ. ಸರ್ ಬೆಂಕಿ ಪ್ರತಿ ಒಂದ್ ಗಾಡಿಗೂ ಬೆಂಕಿ ಕೊಟ್ಟು ಹೋಗ್ತೀವಿ ಸರ್. ಹೊಟ್ಟೆ ಅವ್ರು 2.5 ಲಕ್ಷ ಬದುಕಿರೋ ಹೆಂಗಾರ ಪ್ರತಿ ಒಂದ್ ಗಾಡಿಗೂ ಬೆಂಕಿ ಕೊಡ್ತೀವಿ. ಇಲ್ಲಿ ಪ್ರತಿ ಒಂದು ಯಾವುದೇ ಒಂದು ಗಾಡಿ ನಾವು ಒಳಗಡೆ ಬರ್ಲಿಕ್ಕೆ ಬಿಡಲ್ಲ, ಯಾವುದೇ ಒಂದ್ ಗಾಡಿ ಒಳಗಡೆ ಬರ್ಲಿಕ್ಕೆ ಬಿಡಲ್ಲ. ನಾವು ಇಲ್ಲಿವರೆಗೂ ನಾವು ಮೇನ್ ಯಾರಿದ್ದಾರೆ ಅವ್ರು ಬಂದು ನಮಗೆ ಹೇಳೋದಂತ ನಾವು ಇಲ್ಲಿವರೆಗೂ ಈ ಗಾಡಿನ ಕಳ್ಸಲ್ಲ, ಇಲ್ಲಿವರೆಗೂ ಏನು ಮಾಡಲ್ಲ. ಸರ್ ಶೋರೂಮ್ ಇಲ್ಲಿವರೆಗೂ ಒಂದು ಆಲ್ರೆಡಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾವನ ಕಿತ್ತೋಗಿರೋ ಮ್ಯಾನೇಜರ್ ಇದಾನಂತ ಕಾಣಿಸ್ತಾ ಅಂತ ಇವತ್ತಾದ್ರೆ ಅವ್ನ ಮ್ಯಾನೇಜರ್ ಇಲ್ಲ. ಇದಕ್ಕೆ ಒಬ್ರು ಯಾರೊಬ್ರು ಬಂದ ಟಾಟಾ ಶೋರೂಮರು. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.